ಮ್ಯಾಜಿಕಲ್ ಮೊಟ್ಟೆ ಸಿಗುತ್ತೆ. ಆ ಮೊಟ್ಟೆಯ ಸಹಾಯದಿಂದ ಇಡೀ ಒಂದು ಸಾಮ್ರಾಜ್ಯನ ನೀವು ಕಾಪಾಡಬೇಕು ಅಂತಂದ್ರೆ ಹೇಗಿರುತ್ತೆ. ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಮ್ಯಾಜಿಕಲ್ ಅಡ್ವೆಂಚರ್ ಆಗಿರುವಂತ ಮೂವಿ. ಆ ಮೊಟ್ಟೆ ಒಳಗಡೆ ಏನಿದೆ ಅದರ ಸಹಾಯದಿಂದ ಹೀರೋ ಏನೇನೆಲ್ಲ ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಅರಗಾನ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ, ಅಲಿಗೇಶಿ ಅನ್ನೋ ಒಂದು ಸಾಮ್ರಾಜ್ಯನ ತುಂಬಾನೇ ಪವರ್ಫುಲ್ ಆಗಿರುವಂತ ಡ್ರ್ಯಾಗನ್ಸ್ ಗಳನ್ನ ಕಂಟ್ರೋಲ್ ಮಾಡೋ ರೈಡರ್ಸ್ ಅನ್ನೋ ಜನರು ಆಳ್ತಿದ್ರು. ಆದ್ರೆ ಎಲ್ಲಾ ರೈಡರ್ಸ್ ಗಳ ಮಧ್ಯೆ ಜಗಳ ಶುರುವಾಗೋಯ್ತು. ಈ ಸಾಮ್ರಾಜ್ಯ ನನ್ಗೆ ಸೇರಿದ್ದು ಅಂತ. ಆಗ ಇದೇ ಸಮಯನ ಉಪಯೋಗಿಸ್ಕೊಂಡು ಗ್ಯಾಲ್ಬೋಟೋರಿಕ್ಸ್ ಅನ್ನೋ ಒಬ್ಬ ರೈಡರ್ ಎಲ್ಲಾ ಡ್ರ್ಯಾಗನ್ಸ್ ಗಳನ್ನ ಹಾಗೆ ಎಲ್ಲಾ ರೈಡರ್ಸ್ ಗಳನ್ನ ಸಾಯಿಸಿ ಇಡೀ ಸಾಮ್ರಾಜ್ಯನ ಇವನೊಬ್ನೇ ಆಳೋದಕ್ಕೆ ಶುರು ಮಾಡ್ತಾ. ಇದರಿಂದ ವರ್ಡನ್ ಅನ್ನೋ ಫ್ರೀಡಂ ಫೈಟರ್ಸ್ ಗಳ ಗುಂಪು ಇವನ ವಿರುದ್ಧ ಫೈಟ್ ಮಾಡೋದಕ್ಕೆ ನೋಡಿದ್ರು ಕೂಡ ಗ್ಯಾಲ್ಬೋಟೋರಿಕ್ಸ್ ಎಲ್ಲರನ್ನೂ ಸೋಲಿಸ್ಬಿಟ್ಟ. ಇದರಿಂದ ವರ್ಡನ್ ನ ಗುಂಪಿನವರು ಒಂದು ಬೆಟ್ಟದ ಒಳಗಡೆ ಹೋಗಿ ಬಚ್ಚಿಟ್ಕೋಬಿಟ್ರು. ನಂತರ ನಮ್ಗೆ ಅದೇ ವರ್ಡನ್ ಗುಂಪಿಗೆ ಸೇರಿರುವಂತ ಆರ್ಯ ಅನ್ನೋ ಒಬ್ಳು ಹುಡುಗಿನ ತೋರಿಸ್ತಾರೆ. ರಾಜ ಆಗಿರುವಂತ ಗ್ಯಾಲ್ಬೋಟೋರಿಕ್ಸ್ ಇಂದ ಏನನ್ನೋ ಕತ್ಕೊಂಡು ಹೋಗ್ತಿರ್ತಾಳೆ. ಆದ್ರಿಂದ ಗ್ಯಾಲ್ಬೋಟೋರಿಕ್ಸ್ ಡರ್ಸಾ ಅನ್ನೋ ಒಬ್ಬ ಮೆಜಿಷಿಯನ್ ಗೆ ಹೇಳ್ತಾನೆ, ಆರ್ಯ ನನ್ನ ಹತ್ರ ಇದ್ದಂತ ಒಂದು ಕಲ್ಲನ್ನ ಕತ್ಕೊಂಡು ಹೋಗಿದ್ದಾಳೆ, ಅದನ್ನ ತಗೊಂಡ್ ಬಾ ಅಂತ. ಈ ಕಡೆ ಇದೇ ಸಾಮ್ರಾಜ್ಯದಲ್ಲಿರುವಂತ ಒಂದು ಸಣ್ಣ ಹಳ್ಳಿಲಿ ಹೆರಗಾನ್ ಅನ್ನೋ ಒಬ್ಬ ಹುಡುಗನ್ನ ನಮ್ಗೆ ತೋರಿಸ್ತಾರೆ. ಇವನು ಬೇಟೆ ಆಡೋದಕ್ಕಿಂತ ಕಾಡಿನ ಒಳಗಡೆ ಹೋಗ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಆರ್ಯ ಹಾಗೆ ಅವಳ ಕಡೆಯ ಜನರನ್ನ ಫಾಲೋ ಮಾಡ್ಕೊಂಡು ಡರ್ಸಾ ಒಂದು ಕಾಡಿನ ಒಳಗಡೆ ಬರ್ತಾನೆ. ಎರೆಗಾನ್ ಕೂಡ ಬೇಟೆ ಆಡೋದಕ್ಕೆ ಇದೇ ಕಾಡಿನ ಒಳಗಡೆ ಬಂದಿರೋದು. ನಂತರ ಡರ್ಸಾ ಆರ್ಯ ಕತ್ಕೊಂಡ್ ಬಂದಿರುವಂತ ಬ್ಲೂ ಕಲರ್ ಕಲ್ಲನ್ನ ಕಿತ್ಕೊಳ್ಳೋದಕ್ಕೆ ಅಂತ ಬಂದಾಗ ಇವಳು ಅದನ್ನ ಮ್ಯಾಜಿಕ್ ಮಾಡಿ ಮತ್ತೊಂದು ಜಾಕೆ ಕಳಿಸ್ಬಿಡ್ತಾಳೆ. ನೋಡಿದ್ರೆ ಅದು ಎರೆಗಾನ್ ಬೇಟೆ ಆಡ್ತಿರುವಂತ ಜಾಕೆ ಬಂದು ತಲುಪುತ್ತೆ. ಇದು ಏನು ಅಂತಾನೆ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಆದ್ರೆ ಆರ್ಯ ಮಾತ್ರ ಸ್ಟೋನ್ ಎಲ್ಲಿಗೆ ಹೋಗಿ ಸೇರ್ಬೇಕು ಅಲ್ಲಿಗೆ ಹೋಗಿ ಸೇರ್ತು ಅಂತ ಖುಷಿ ಪಡ್ತಾಳೆ. ಇದಾದ್ಮೇಲೆ ನಮ್ಗೆ ಎರೆಗಾನ್ ನ ಹಳ್ಳಿಲಿ ತೋರಿಸ್ತಾರೆ. ಗ್ಯಾಲ್ಬೋಟೋರಿಕ್ಸ್ ನ ಸೈನಿಕರು ಈ ಹಳ್ಳಿಲಿರುವಂತ 18 ವರ್ಷದ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರ್ತಾರೆ, ಅವರನ್ನ ಸೈನಿಕರನ್ನಾಗಿ ಮಾಡಿ ಯುದ್ಧ ಮಾಡಿಸೋದಕ್ಕೆ ಅಂತ. ಇದಾದ್ಮೇಲೆ ಎರೆಗಾನ್ ಒಂದು ಮಾಂಸದ ಅಂಗಡಿಗೆ ಬರ್ತಾನೆ. ಇವತ್ತು ಬೇಟೆ ಏನು ಸಿಕ್ಕಿಲ್ಲ, ಆದ್ರೆ ನನಗೊಂದು ಕಲ್ ಸಿಕ್ಕಿದೆ, ಇದ್ರ ಬದಲಾಗಿ ಮಾಂಸ ಕೊಡುವಂತ ಅಂಗಡಿಯವನ್ನ ಕೇಳಿದ್ರೆ ಇದನ್ನ ನೋಡಿ ಈ ವ್ಯಕ್ತಿ ಹೆದರ್ಕೊಂಡು ಈ ಕಲ್ಲು ರಾಜನಿಗೆ ಸೇರಿದ್ದು, ನಿನ್ನತ್ರ ಇದೆ ಅಂತ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಇವನು ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆನೆ ಇಲ್ಲೇ ನಮ್ಗೆ ಬ್ರೋಮ್ ಅನ್ನೊಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನು ಗ್ಯಾಲ್ಬೋಟೋರಿಕ್ಸ್ ನ ಸೈನಿಕರಿಗೆ ಹೆದರ್ಕೊಳ್ಳುವಂತ ಮಾತೇ ಇಲ್ಲ. ನಂತರ ಇವನು ಮನೆಗ್ ಬಂದಾಗ ಇವನ ಚಿಕ್ಕಪ್ಪನ ಮಗನಾಗಿರುವಂತ ರೋರನ್ ನಮ್ಗೆ ಪರಿಚಯ ಆಗ್ತಾನೆ. ಇವರಿಬ್ರು ಜೊತೆಲಿ ತುಂಬಾನೇ ಸಂತೋಷವಾಗಿರ್ತಾರೆ. ಹಾಗೆ ಇವನ ಚಿಕ್ಕಪ್ಪನ ಹೆಸರು ಗ್ಯಾರೋ ಅಂತ. ಆದ್ರೆ ಇವನಿಗೆ ಸಿಕ್ಕಿರುವಂತ ಆ ಬ್ಲೂ ಕಲರ್ ಕಲ್ಲಿನ ಬಗ್ಗೆ ಯಾರಿಗೂ ಹೇಳೋದಿಲ್ಲ, ಬದಲಾಗಿ ಯಾರ ಕಣ್ಗೂ ಕಾಣದೇ ಇರುವಂತ ಒಂದು ಸೀಕ್ರೆಟ್ ಆಗಿರುವಂತ ಜಾಗದಲ್ಲಿ ಇಟ್ಬಿಡ್ತಾನೆ. ನಂತರ ಎರೆಗಾನ್ ಹಾಗೆ ರೋರನ್ ಇಬ್ರು ಕೂಡ ಗದ್ದೆ ಕೆಲಸನ ಮಾಡ್ತಿರ್ಬೇಕಾದ್ರೆ ರೋರನ್ ಇವನಿಗೆ ಹೇಳ್ತಾನೆ, ನನಗೆ ಇನ್ನೇನು 18 ವರ್ಷ ಆಗ್ತಿದೆ, ಗ್ಯಾಲ್ಬೋಟೋರಿಕ್ಸ್ ನ ಸೈನಿಕರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಯುದ್ಧ ಮಾಡೋದಕ್ಕೆ ಅಂತ. ನನ್ಗೆ ಆ ತರದ ಸೈನಿಕನಾಗೋದಕ್ಕೆ ಇಷ್ಟ ಇಲ್ಲ, ಇದರಿಂದ ನಾನು ಈ ಜಾಗನ ಬಿಟ್ಟು ಹೋಗ್ತಿದ್ದೀನಿ ಅಂತ. ಎರೆಗಾನ್ಗೆ ಇದನ್ನ ಕೇಳಿ ಸ್ವಲ್ಪನೂ ಕೂಡ ಸಂತೋಷ ಆಗೋದಿಲ್ಲ. ಆದ್ರೆ ರೋರನ್ನ ಡಿಸಿಷನ್ ಗೆ ರೆಸ್ಪೆಕ್ಟ್ ಕೊಟ್ಟು ಸರಿ ಅಂತ ಒಪ್ಕೊಳ್ತಾನೆ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಅಂಕಲ್ ಗ್ಯಾರೋ ಎರೆಗಾನ್ಗೆ ಹೇಳ್ತಿರ್ತಾರೆ, ನಿಮ್ಗೂ ಕೂಡ 18 ವರ್ಷ ಆಗುತ್ತೆ, ಆಗ ನಿನ್ನ ಚಾನ್ಸ್ ಕೂಡ ಬರುತ್ತೆ, ನೀನು ಕೂಡ ಬೇರೆ ಕಡೆಗೆ ಹೋಗ್ಬೇಕಾಗುತ್ತೆ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಎರೆಗಾನ್ ಚಿಕ್ಕವನಿರ್ಬೇಕಾದ್ರೆ ಇವನ ತಾಯಿ ಆತುರವಾಗಿ ಬಂದು ಇವನನ್ನ ಇಲ್ಲಿಗೆ ಬಿಟ್ಟು ಹೋಗಿದ್ರು. ಅದಾದ್ಮೇಲೆ ಅವರು ಎಲ್ಲಿಗೆ ಹೋದ್ರು ಏನಾದ್ರು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನಂತರ ಮಾರನೇ ದಿನ ರೋರನ್ ಈ ಜಾಗನ ಬಿಟ್ಟು ಹೋಗ್ತಿರ್ತಾನೆ. ಇದನ್ನೆಲ್ಲ ನೋಡಿ ಎರೆಗಾನ್ಗಂತೂ ತುಂಬಾನೇ ದುಃಖ ಆಗ್ತಿರುತ್ತೆ. ಆದ್ರೆ ಯಾವಾಗ ಇವನು ಆ ಕಲ್ಲನ್ನ ಇಟ್ಟಿರುವಂತ ಜಾಗಕ್ಕೆ ಬಂದು ನೋಡ್ತಾನೋ, ಇದು ಹೊಡೆದು ಒಳಗಡೆಯಿಂದ ಒಂದು ಡ್ರ್ಯಾಗನ್ ಹೊರಗಡೆ ಬರುತ್ತೆ. ಅಂದ್ರೆ ಇದೊಂದು ಕಲ್ಲಾಗಿರ್ಲಿಲ್ಲ, ಬದಲಾಗಿ ಒಂದು ಮೊಟ್ಟೆ ಆಗಿತ್ತು ಅಂತ. ನಂತರ ಇವನು ಆ ಡ್ರ್ಯಾಗನ್ ನ ಮುಟ್ತಿದ್ದಂಗೆನೆ ಇದು ಬ್ರೋಮ್, ಗ್ಯಾಲ್ಬೋಟೋರಿಕ್ಸ್ ಹಾಗೆ ಆರ್ಯ 3 ಜನರಿಗೂ ಗೊತ್ತಾಗುತ್ತೆ ಒಂದು ಡ್ರ್ಯಾಗನ್ ಹುಟ್ಟಿದೆ ಅಂತ. ನಂತರ ಎರೆಗಾನ್ ಇವನ ಕೈಯನ್ನ ನೋಡ್ಕೊಂಡ್ರೆ ಡ್ರ್ಯಾಗನ್ ನ ಮುಟ್ತಿದ್ದಂಗೆನೆ ಇವನ ಕೈಯಲ್ಲಿ ಒಂದು ಸಿಂಬಲ್ ಬಂದ್ಬಿಟ್ಟಿರುತ್ತೆ. ಸರಿ ಅಂತ ಅದಕ್ಕೆ ಕುಡಿಯೋದಕ್ಕೆ ಹಾಲು ಕೊಡ್ತಾನೆ. ಅದಕ್ಕೆ ಕುಡಿಯೋದಕ್ಕೆ ಬರೋದಿಲ್ಲ, ಬದಲಾಗಿ ಒಂದು ಇಲಿನ ಬೇಟೆಯಾಡಿ ತಿನ್ಬಿಡುತ್ತೆ. ಆದ್ರೆ ಇಲ್ಲಿ ಗ್ಯಾಲ್ಬೋಟೋರಿಕ್ಸ್ ಡರ್ಸನ ಕರ್ಸಿ ಡ್ರ್ಯಾಗನ್ ಮೊಟ್ಟೆಯಿಂದ ಹೊರಗಡೆ ಬಂದಿರುವಂತ ವಿಷಯನ ಹೇಳ್ತಾನೆ. ಅಷ್ಟೇ ಅಲ್ಲದೆ ಡರ್ಸನ್ ಕೂಡ ಇಷ್ಟೊತ್ತಿಗೆ ಇವನ ಮ್ಯಾಜಿಕಲ್ ಪವರ್ಸ್ ಗಳಿಂದ ತಿಳ್ಕೊಬಿಟ್ಟಿರ್ತಾನೆ ಆ ಡ್ರ್ಯಾಗನ್ ಒಬ್ಬ ಸಣ್ಣ ಹುಡುಗನ ಹತ್ರ ಇದೆ ಅಂತ. ನಂತರ ಗ್ಯಾಲ್ಬೋಟೋರಿಕ್ಸ್ ಹೇಳ್ತಾನೆ, ಆ ಹುಡುಗ ಹಾಗೆ ಡ್ರ್ಯಾಗನ್ ಇಬ್ರು ಕೂಡ ವರ್ಡನ್ ಕಡೆಯ ಜನರಿರುವಂತ ಜಾಗಕ್ಕೆ ಹೋಗಿ ತಲುಪಾರ್ದು ಅಂತ. ಈ ಕಡೆ ಎರೆಗಾನ್ ಇವನಿಗೆ ಒಂದು ಹೊಸ ಫ್ರೆಂಡ್ ಸಿಕ್ಕಿರೋದ್ರಿಂದ ತುಂಬಾನೇ ಸಂತೋಷವಾಗಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಡರ್ಸಾ ಒಂದಷ್ಟು ಮಾನ್ಸ್ಟರ್ಸ್ ಗಳನ್ನ ಕಳಿಸ್ತಾನೆ ಎರೆಗಾನ್ ಹಾಗೆ ಡ್ರ್ಯಾಗನ್ ನ ಹುಡ್ಕೋದಕ್ಕೆ ಅಂತ. ನಂತರ ಇದೇ ದಿನ ರಾತ್ರಿ ಎರೆಗಾನ್
ಎರೆಗೋನ್ ಹೋಟೆಲ್ಗೆ ಅಂತ ಬಂದಾಗ ಬ್ರಾಮ್ ಇಲ್ಲಿರುವಂತ ಜನರಿಗೆಲ್ಲರಿಗೂ ಹೇಳ್ತಿರ್ತಾನೆ, ಗ್ಯಾಲ್ಬರ್ಟೋರಿಕ್ಸ್ ಎಲ್ಲಾ ರೈಡರ್ಸ್ ಗಳನ್ನ ಹಾಗೆ ಡ್ರ್ಯಾಗನ್ಸ್ ಗಳನ್ನ ಸಾಯಿಸಿ ರಾಜನಾಗೋದಕ್ಕಿಂತ ಮುಂಚೆ ಹೇಗೆ ಅಲಗೇಶಿಯಾ ಸ್ವತಂತ್ರವಾಗಿತ್ತು, ಹೇಗೆ ಸುಂದರವಾಗಿತ್ತು ಅಂತ ಇದನ್ನೆಲ್ಲ ತುಂಬಾ ಕ್ಯೂರಿಯಸ್ ಆಗಿ ಎರೆಗೋನ್ ಕೂಡ ಕೇಳಿಸ್ಕೊತಿರ್ತಾನೆ. ಇದಾದ್ಮೇಲೆ ಮಾರನೇ ದಿನ ಎರೆಗೋನ್ ಡ್ರ್ಯಾಗನ್ ಗೆ ಹಾರೋದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಿರ್ತಾನೆ. ಅದೇ ಸಮಯಕ್ಕೆ ಸಿಂಬಲ್ ಇರುವಂತ ಜಾಗ ನೋವಾಗುತ್ತೆ. ಯಾಕೆಂತಂದ್ರೆ ಮ್ಯಾಜಿಕಲ್ ಪವರ್ಸ್ ಗಳಿಂದ ಈ ಡ್ರ್ಯಾಗನ್ ಕೆಲವು ಸೆಕೆಂಡ್ ಗಳಲ್ಲೇ ಪೂರ್ತಿಯಾಗಿ ಬೆಳೆದು ಇವನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲಿ ಇನ್ನೂ ಕೂಡ ವಿಚಿತ್ರವಾಗಿರುವಂತ ವಿಷಯ ಏನು ಅಂತಂದ್ರೆ ಎರೆಗೋನ್ ಮನ್ಸಲ್ಲಿ ಮಾತಾಡ್ಕೊಳ್ತಿರೋದು ಇದಕ್ಕೆ ಅರ್ಥ ಆಗ್ತಿರುತ್ತೆ, ಹಾಗೆ ಈ ಡ್ರ್ಯಾಗನ್ ಮನ್ಸಲ್ಲಿ ಮಾತಾಡ್ಕೊಳ್ತಿರೋದು ಇವನಿಗೆ ಅರ್ಥ ಆಗ್ತಿರುತ್ತೆ. ನಂತರ ಇದು ಇವನಿಗೆ ಹೇಳ್ತಾ ಹೋಗುತ್ತೆ, ನನ್ನ ಹೆಸರು ಸಫೀರಾ ಅಂತ, ಇನ್ಮೇಲಿಂದ ನಾನ್ ನಿನ್ನ ಡ್ರ್ಯಾಗನ್ ಹಾಗೆ ನೀನು ನನ್ನ ರೈಡರ್. ಈ ಪ್ರಪಂಚದಲ್ಲಿ ಮತ್ತೊಂದ್ಸಲ ಡ್ರ್ಯಾಗನ್ಸ್ ಗಳು ಹಾಗೆ ರೈಡರ್ಸ್ ಗಳ ಯುಗ ಬಂತು ಅಂತ. ನಂತರ ಇವನು ರಾತ್ರಿ ಆಗ್ತಿದ್ದಂಗೆನೆ ಬ್ರಾಮ್ ನ ಮನೆಗೆ ಬರ್ತಾನೆ. ಇಲ್ಲಿ ನೋಡಿದ್ರೆ ಡ್ರ್ಯಾಗನ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಇರುವಂತ ಒಂದು ಬುಕ್ಕೆ ಇರುತ್ತೆ. ಹೀಗೆ ಇವನು ಇದನ್ನ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬ್ರಾಮ್ ಬರ್ತಾನೆ. ಆಕ್ಚುಲಿ ಎರೆಗೋನ್ ಇಲ್ಲಿಗೆ ಬಂದಿರೋದು ಬ್ರಾಮ್ ಇಂದ ಡ್ರ್ಯಾಗನ್ಸ್ ಗಳ ಬಗ್ಗೆ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅಂತ. ಆದ್ರೆ ಬ್ರಾಮ್ ಮಾತ್ರ ಇವನನ್ನ ಇಲ್ಲಿಂದ ಹೊಟ್ಟೋಗು, ಸುತ್ತಮುತ್ತನೇ ಗ್ಯಾಲ್ಬರ್ಟೋರಿಕ್ಸ್ ನ ಸೈನಿಕರು ಇದಾರೆ, ನಾವು ಮಾತಾಡ್ತಿರೋದನ್ನೇನಾದ್ರೂ ಕೇಳಿಸ್ಕೊಬಿಟ್ರೆ ನಮ್ಮಿಬ್ಬರನ್ನು ಕೂಡ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಎರೆಗೋನ್ ಹೋಗೋದಕ್ಕಿಂತ ಮುಂಚೆ ನೀವು ಡ್ರ್ಯಾಗನ್ ಬಗ್ಗೆ ಹೇಳ್ತಿದ್ದೆಲ್ಲ ನಿಜ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆದ್ರೆ ಹೊರಗಡೆ ಬರ್ತಿದ್ದಂಗೆ ಇವನು ಮಾಂಸದ ಅಂಗಡಿಯಲ್ಲಿ ನೋಡ್ತಾನೆ. ಡರ್ಜಾ ಕಳಿಸಿರುವಂತ ಮಾನ್ಸ್ಟರ್ಸ್ ಗಳು ಇಲ್ಲಿರುವಂತ ವ್ಯಕ್ತಿನ ಹಿಡ್ಕೊಂಡು ಕೇಳ್ತಿರ್ತಾರೆ. ಇವನು ಕೂಡ ಹೇಳ್ಬಿಡ್ತಾನೆ ಎರೆಗೋನ್ ಅನ್ನೋ ಒಬ್ಬ ಹುಡುಗನ ಹತ್ರ ಆ ಮೊಟ್ಟೆ ಇತ್ತು ಅಂತ. ಅದಕ್ಕೆ ಇವನು ಕೂಡ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಫೀರಾ ಬಂದು ಇವನನ್ನ ಎತ್ಕೊಂಡು ಹೋಗೋದಕ್ಕೆ ಶುರು ಮಾಡುತ್ತೆ. ಅವರು ನಿನ್ನ ಹುಡುಕ್ತಿದ್ದಾರೆ, ಇದರಿಂದ ಕಾಪಾಡಬೇಕು ಅಂತ. ಆದ್ರೆ ಇವನಿಗೆ ಮಾತ್ರ ಸಫೀರಾ ಮೇಲೆ ಕುಂತ್ಕೊಂಡು ರೈಡ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಅದಕ್ಕೆ ಕೆಳಗಡೆ ಇಳಿಸು ಅಂತ ಹೇಳ್ತಾನೆ. ಇದು ಕೂಡ ಇಳಿಸುತ್ತೆ. ಆದ್ರೆ ಮನೆ ಒಳಗಡೆ ಬಂದು ನೋಡಿದ್ರೆ ಆ ಮಾನ್ಸ್ಟರ್ಸ್ ಗಳು ಇವನನ್ನ ಹುಡ್ಕೊಂಡು ಬಂದು ಇವನ ಚಿಕ್ಕಪ್ಪನ್ನ ಸಾಯಿಸ್ಬಿಟ್ಟಿರ್ತವೆ. ಅದಕ್ಕೆ ಇದರಿಂದ ಕೋಪ ಮಾಡ್ಕೊಂಡು ಮೊದ್ಲೇ ನಾನು ಇಲ್ಲಿಗೆ ಬಂದಿದ್ರೆ ಚಿಕ್ಕಪ್ಪನ್ನ ಕಾಪಾಡಬಹುದಾಗಿತ್ತು, ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಸಫೀರಾನ ಇಲ್ಲಿಂದ ಓಡಿಸ್ಬಿಡ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿನ ನಂತರ ಬ್ರಾಮ್ ಇಲ್ಲಿಗೆ ಬಂದು ಇವನ ಕೈಯಲ್ಲಿರುವಂತ ಸಿಂಬಲ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗೋಗುತ್ತೆ ಇವನ ಹತ್ರ ಡ್ರ್ಯಾಗನ್ ಇದೆ ಅಂತ. ಇದರಿಂದ ಇವನ ಚಿಕ್ಕಪ್ಪನ ಬಾಡಿಗೆ ಬೆಂಕಿನ ಹಾಕಿ ಅಂತಿಮ ಸಂಸ್ಕಾರವನ್ನ ಮಾಡಿ ಇವನನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗ್ತಿರ್ತಾನೆ. ನಾವಿಲ್ಲಿಗಿರೋದು ಸೇಫ್ ಅಲ್ಲ ಅಂತ. ಇವನು ಕೂಡ ಅದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಮುಂದೆ ಸಾಕ್ತಾನೆ. ಇದಾದ್ಮೇಲೆ ಕಾಡಿನ ಒಂದು ಜಾಗದಲ್ಲಿ ಬಂದು ಸ್ಟಾಪ್ ಮಾಡಿದಾಗ ಬ್ರಾಮ್ ಇವನಿಗೆ ಹೇಳ್ತಾ ಹೋಗ್ತಾನೆ, ನೀನು ವಾರ್ಡನ್ ವಂಶಕ್ಕೆ ಸೇರಿದವನು, ಒಬ್ಬ ವಾರ್ಡನ್ ವಂಶಸ್ಥನಿಗೆ ಮಾತ್ರ ಗ್ಯಾಲ್ಬರ್ಟೋರಿಕ್ಸ್ ನ ಸಾಯಿಸೋದಕ್ಕೆ ಸಾಧ್ಯ ಇರೋದು ಅಂತ ಹೇಳ್ತಾ ನಿನ್ನ ಡ್ರ್ಯಾಗನ್ ನ ಕರಿ ಅಂತ ಹೇಳಿದಾಗ ಅದು ತುಂಬಾ ದೂರ ಇದೆ, ಕರೆಯೋದಕ್ಕೆ ಆಗೋದಿಲ್ಲ ಅಂತಾನೆ. ಆಗ ಇವನು ನನಗೆ ಗೊತ್ತು ಡ್ರ್ಯಾಗನ್ ಇನ್ನ ಮನಸ್ಸಿನ ಮಾತನ್ನ ಕೇಳ್ಬೋದು, ಕರಿ ಅಂತಾನೆ. ಇದರಿಂದ ಇವನು ಕೂಡ ಕರೀತಿದ್ದಂಗೆನೆ ಸಫೀರಾ ಇಲ್ಲಿಗೆ ಬರುತ್ತೆ. ಆಗ ಇವನು ಸಫೀರನ್ನ ನೋಡ್ತಾ ಈ ಡ್ರ್ಯಾಗನ್ ತುಂಬಾನೇ ಆರೋಗ್ಯವಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಗೆ ಅರ್ಥ ಆಗುತ್ತೆ ಇವನಿಗೆ ಡ್ರ್ಯಾಗನ್ಸ್ ಗಳ ಬಗ್ಗೆ ತುಂಬಾನೇ ನಾಲೆಡ್ಜ್ ಇದೆ ಅಂತ. ಇದಲ್ದೆ ಇನ್ನೊಂದು ವಿಷಯನೂ ಕೂಡ ಇವನಿಗೆ ಹೇಳ್ತಾನೆ, ನೀನೀಗ ತುಂಬಾನೇ ಹುಷಾರಾಗಿರ್ಬೇಕು. ಗ್ಯಾಲ್ಬರ್ಟೋರಿಕ್ಸ್ ನ ಜನರು ಎಂತ ಸ್ಥಿತಿಲಿ ಬೇಕಾದ್ರೂ ನಿನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಯಾಕೆಂತಂದ್ರೆ ನಿನ್ನ ಸಾಯಿಸೋದ್ರೆ ನಿನ್ನ ಡ್ರ್ಯಾಗನ್ ಕೂಡ ಅದಾಗದೇ ಸತ್ತೋಗುತ್ತೆ ಅಂತ. ಆಗ ಸಫೀರನ್ನು ಕೂಡ ಹೌದು ಅಂತ ಹೇಳ್ತಿರುತ್ತೆ. ಈ ಕಡೆ ನೋಡಿದ್ರೆ ಡರ್ಸಾ ಕತ್ತಿಗಳನ್ನ ತಯಾರಿಸುವಂತ ತುಂಬಾ ಸ್ಟ್ರಾಂಗ್ ಆಗಿರುವಂತ ಜನರ ಹತ್ರ ಬಂದು ಎರೆಗೋನ್ ಹಾಗೆ ಡ್ರ್ಯಾಗನ್ ನ ನೀವು ಹುಡುಕ್ಬೇಕು ಅಂತ ಹೆದರ್ಸ್ತಾನೆ. ನಂತರ ಇವರು ಸಫೀರಾಗೆ ಆ ಮಾನ್ಸ್ಟರ್ಸ್ ಗಳು ಫಾಲೋ ಮಾಡ್ತಿದ್ದಾವೆ ನೋಡ್ಕೊ ಅಂತ ಹೇಳಿ ಇವರು ವರ್ಲ್ಡನ್ ಜನರು ಬಚ್ಚಿಟ್ಕೊಂಡಿರುವಂತ ಆ ಬೆಟ್ಟದ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ನೋಡ್ತಾರೆ ಗ್ಯಾಲ್ಬರ್ಟೋರಿಕ್ಸ್ ನ ಕಡೆಯ ಸೈನಿಕರು ಹಳ್ಳಿ ಜನರಿಗೆ ಹಿಂಸೆನ ಕೊಡ್ತಾ ಅವರನ್ನ ಲೂಟಿ ಮಾಡ್ತಿರ್ತಾರೆ. ನಾನು ಅವರನ್ನ ತಡಿತೀನಿ, ನನ್ಗಷ್ಟು ಶಕ್ತಿ ಇದೆ ಅಂತ ಎರೆಗೋನ್ ಹೇಳಿದಾಗ ನಿನಗೆ ಎಷ್ಟು ಶಕ್ತಿ ಇದೆ ಅಂತ ನಾನು ಚೆಕ್ ಮಾಡ್ಬೇಕು ಅಂತ ಮತ್ತೊಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ ಫೈಟ್ ಮಾಡೋದಕ್ಕೆ ಅಂತ. ಆದ್ರೆ ಯಾವಾಗ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೋ ಎರೆಗೋನ್ಗೂ ಕೂಡ ಅರ್ಥ ಆಗೋಗುತ್ತೆ ನಾನು ಇನ್ನು ಕೂಡ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗಿಲ್ಲ ಅಂತ. ಯಾಕೆಂತಂದ್ರೆ ಅಷ್ಟೊಂದು ವೀಕ್ ಆಗಿರ್ತಾನೆ. ಇವತ್ತು ಹೊಸ ಜೀನ್ಸ್, ನಾಳೆ ಮೇಕಪ್ ನ ಪಾರ್ಸಲ್. ಬೆಂಕಿನ ಹತ್ತಿಸೋದಕ್ಕೆ ಬ್ರಿಸಿಂಗರ್ ಅಂತ ಹೇಳ್ತಿದ್ದಂಗೆನೆ ಬೆಂಕಿ ಹತ್ಕೊಬಿಡುತ್ತೆ. ಇದನ್ನ ಹೇಗ್ ಮಾಡಿದ್ರಿ ಅಂತ ಕೇಳಿದ್ರೆ ಬ್ರಾಮ್ ಮಾತ್ರ ಎರೆಗೋನ್ಗೆ ಏನು ಕೂಡ ಹೇಳೋದಿಲ್ಲ. ನಂತರ ಹೀಗೆ ಇವರು ಟ್ರಾವೆಲ್ ಮಾಡ್ತಾ ಮಾಡ್ತಾ ತುಂಬಾ ಹೊತ್ತು ಕಳೆದು ಬಿಡ್ತಾರೆ. ಅದೇ ಸಮಯಕ್ಕೆ ಎರೆಗೋನ್ಗೆ ಒಂದು ವಿಷನ್ ಬಂತು. ಆದ್ರಿಂದ ಇವನಿಗೆ ಗೊತ್ತಾಗುತ್ತೆ ಒಬ್ಳು ಹುಡುಗಿ ಇವನ ಹತ್ರ ಆ ಮೊಟ್ಟೆನ ಕಳಿಸಿದ್ದು ಅಂತ. ನೋಡಿದ್ರೆ ಇಷ್ಟೊತ್ತಿಗೆ ಇವರು ಡಾರೆಟ್ ಅನ್ನೋ ಒಂದು ಹಳ್ಳಿಗೆ ಬಂದು ತಲುಪಿರ್ತಾರೆ. ನೀನ್ ಇಲ್ಲೇ ಇರು, ನಾನ್ ಸ್ವಲ್ಪ ಬರ್ತೀನಿ ಅಂತ ಬ್ರಾಮ್ ಯಾರ ಹತ್ರನೋ ಮಾತಾಡೋದಕ್ಕೆ ಅಂತ ಹೋಗ್ತಾನೆ. ಎರೆಗೋನ್ ಕೂಡ ಹೀಗೆ ಓಡಾಡ್ತಾ ಓಡಾಡ್ತಾ ಒಂದು ಅಂಗಡಿ ಒಳಗಡೆ ಬಂದಾಗ ಇಲ್ಲಿರೋ ಆಂಜೆಲಾ ಅನ್ನೋ ಒಬ್ಳು ವಿಚ್ ಇವಳ ಮ್ಯಾಜಿಕಲ್ ಪವರ್ಸ್ ಗಳಿಂದ ಇವನಿಗೆ ಹೇಳ್ತಾ ಹೋಗ್ತಾಳೆ, ನಿನ್ನ ವಿಷನ್ ನಲ್ಲಿ ಬಂದಂತ ಹುಡುಗಿ ಹೆಸರು ಆರ್ಯ, ಅವಳು ನಿನ್ನ ಜೀವನದಲ್ಲಿ ತುಂಬಾನೇ ಕನೆಕ್ಟ್ ಆಗಿದ್ದಾಳೆ ಅಂತ. ಸರಿ ಅಂತ ಹೇಳಿ ಇವನು ಹೊರಗಡೆ ಬರ್ತಿದ್ದಂಗೆನೆ ಡರ್ಸಾ ಕಳಿಸಿರುವಂತ ಕತ್ತಿಗಳನ್ನ ತಯಾರು ಮಾಡುವಂತ ಜನರು ಅಟ್ಯಾಕ್ ಮಾಡ್ತಾರೆ. ಇದರಿಂದ ಬ್ರಾಮ್ ಹಾಗೆ ಎರೆಗೋನ್ ಎಷ್ಟೇ ಕಷ್ಟಪಟ್ಟು ಫೈಟ್ ಮಾಡೋದಕ್ಕೆ ನೋಡ್ತಿದ್ರು ಆಗ್ತಿರೋದಿಲ್ಲ. ಆಗ ಎರೆಗೋನ್ಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಿಲ್ಲು ಬಾಣನ ತಗೊಂಡು ಬ್ರಿಸಿಂಗರ್ ಅಂತ ಹೇಳಿ ಬಿಡ್ತಿದ್ದಂಗೆನೆ ಬೆಂಕಿಯಿಂದ
ಒಂದು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ನಂತರ ಇವನಿಗೆ ಮಾರನೇ ದಿನ ಎಚ್ಚರ ಆದಾಗ ಬ್ರಾಮ್ ಇವನಿಗೆ ಹೇಳ್ತಾನೆ, ಎಷ್ಟೋ ಜನ ರೈಡರ್ಸ್ ಗಳು ವರ್ಷಾನ್ಗಟ್ಲೆ ಪ್ರಯತ್ನ ಪಟ್ಟು ಕಲಿಯೋದನ್ನ ನೀನು ಕೆಲವು ದಿನಗಳಲ್ಲೇ ಕಲ್ತಿದ್ಯಾ ಅಂತ. ಆಕ್ಚುಲಿ ಇವನು ಬ್ರಿಸಿಂಗರ್ ಅಂತ ಹೇಳುದ್ನಲ್ಲ, ಆ ಪದ ಎಲ್ಸ್ ಅನ್ನೋ ಪ್ರಜಾತಿಗೆ ಸೇರಿರುವಂತ ತುಂಬಾ ಪ್ರಾಚೀನವಾಗಿರುವಂತ ಭಾಷೆ. ಆ ಭಾಷೆಯಿಂದ ಮ್ಯಾಜಿಕ್ ಅನ್ನ ಮಾಡಬಹುದು. ಈ ಬ್ರಿಸಿಂಗರ್ ಅಂತ ಅಂದ್ರೆ ಅರ್ಥ ಬೆಂಕಿ ಅಂತ. ಹೀಗೆ ಇವನಿಗೊಂದಷ್ಟು ಮ್ಯಾಜಿಕಲ್ ಪದಗಳನ್ನ ಹೇಳ್ಕೊಡ್ತಾ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ. ನೀನು ಹಾಗೆ ನಿನ್ನ ಡ್ರ್ಯಾಗನ್ ಒಂದಾಗ್ಬೇಕು ಅಂತಂದ್ರೆ ಸ್ಕಲ್ ಬ್ಲಾಕ್ ಅಂಡ್ ವೆನ್ ಅನ್ನೋ ಪದನ ಹೇಳ್ಬೇಕು ಅಂತ ಹೇಳ್ಕೊಡ್ತಾನೆ. ಇದಾದ್ಮೇಲೆ ಎರಗೋನ್ ಸಫೀರಾ ಮೇಲೆ ರೈಡ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಯಾವಾಗ ಸಫೀರಾ ಹಾರೋದಕ್ಕೆ ರೆಡಿ ಮಾಡುತ್ತೋ ಹಿಂದಿನ ಸಲ ಆದ ರೀತಿ ಆಗುದಿಲ್ಲ. ಈ ಸಲ ಇವನು ತುಂಬಾ ಗಟ್ಟಿಯಾಗಿ ಹಾಗೆ ಧೈರ್ಯವಾಗಿ ಕುಂತಿರ್ತಾನೆ. ನಂತರ ಇವನು ಬ್ರಾಮ್ ಹೇಳ್ಕೊಟ್ಟಿರುವಂತ ಸ್ಕಲ್ ಬ್ಲಾಕ್ ಅಂಡ್ ವೆನ್ ಅನ್ನೋ ಪದನ ಹೇಳ್ತಿದ್ದಂಗೆನೆ ಸಫೀರಾ ಹಾಗೆ ಇವನು ಇಬ್ರು ಕೂಡ ಒಂದಾಗಿ ಸಫೀರಾ ಈ ಪ್ರಪಂಚನ ಯಾವ ರೀತಿ ನೋಡ್ತಿರ್ತಾಳೋ ಅದೇ ರೀತಿ ಇವನಿಗೆ ಕಾಣಿಸ್ತಿರುತ್ತೆ. ಹಾಗೆ ಇವನು ನೋಡಿದ್ರೆ ಡರ್ಸ ಕಳಿಸಿರುವಂತ ಮಾನ್ಸ್ಟರ್ಸ್ ಗಳು ಬ್ರಾಮ್ ಹತ್ರ ಹೋಗ್ತಿರ್ತವೆ. ಅದಕ್ಕೆ ಅವನನ್ನ ಕಾಪಾಡೋದಕ್ಕೆ ಅಂತ ಕೆಳಗಡೆ ಬಂದಾಗ ಸಫೀರಾಗೆ ಏಟ್ ಆಗೋಗುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ಬ್ರಾಮ್ ಎಲ್ಲಾ ಮಾನ್ಸ್ಟರ್ಸ್ ಗಳನ್ನ ಸಾಯಿಸ್ಬಿಡ್ತಾನೆ. ಯಾಕೆಂತಂದ್ರೆ ಇವನ ಹತ್ರ ಒಂದು ಮ್ಯಾಜಿಕಲ್ ಕತ್ತಿ ಇರುತ್ತೆ. ನಂತರ ಸಫೀರಾಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ಬೇಕಾದ್ರೆ ಎರಗೋನ್ಗೆ ಬ್ರಾಮ್ ನ ಮೇಲೆ ಡೌಟ್ ಶುರು ಆಗೋಗಿರುತ್ತೆ. ಅಕಸ್ಮಾತ್ ಇವನು ಕೂಡ ಏನಾದ್ರೂ ಡ್ರ್ಯಾಗನ್ ರೈಡರ್ ಆಗಿದ್ನ ಅಂತ. ಯಾವಾಗ ಇವನ ಕೈಯನ್ನ ಚೆಕ್ ಮಾಡ್ತಾನೋ ಆಗ ಇವನಿಗೆ ಕನ್ಫರ್ಮ್ ಆಗೋಗುತ್ತೆ, ಹೌದು ಇವನು ಕೂಡ ಒಬ್ಬ ಡ್ರ್ಯಾಗನ್ ರೈಡರ್ ಅಂತ. ಸರಿ ಅಂತ ಹೇಳಿ ಬ್ರಾಮ್ ಕೂಡ ಇವನ ಕಥೆನೆ ಹೇಳ್ತಾ ಹೋಗ್ತಾನೆ. ಈ ಕತ್ತಿ ಹೆಸರು ಜೊರಾಕ್ ಅಂತ. ಇದು ಮಾರ್ಜನ್ ಅನ್ನೋ ಒಬ್ಬ ರೈಡರ್ ಗೆ ಸೇರಿದ್ದು. ಆದ್ರೆ ಮಾರ್ಜನ್ ಗ್ಯಾಲ್ಬೋಟೋರಿಕ್ಸ್ ನ ಜೊತೆ ಸೇರ್ಕೊಂಡು ನನ್ನನ್ನ ಸಾಯಿಸೋದಕ್ಕೆ ಬಂದಿದ್ದ. ಆಗ ನನ್ನ ಡ್ರ್ಯಾಗನ್ ನನ್ನ ಕಾಪಾಡೋದಕ್ಕೆ ಹೋಗಿ ಸತ್ತೋಯ್ತು. ಇದರಿಂದ ನನಗೆ ಕೋಪ ಬಂದು ಮಾರ್ಜನ್ ಹತ್ರ ಹೋಗಿ ಅವನ ಕತ್ತಿನ ಕಿತ್ಕೊಂಡು ಅವನನ್ನ ಸಾಯಿಸ್ಬಿಟ್ಟೆ ಅಂತ. ಅಂದ್ರೆ ಇಲ್ಲಿ ನಮ್ಗೆ ಒಂದು ವಿಷಯ ಮಾತ್ರ ಗೊತ್ತಾಗೋಗುತ್ತೆ, ಡ್ರ್ಯಾಗನ್ಸ್ ಗಳು ತಮ್ಮ ರೈಡರ್ಸ್ ಗಳನ್ನ ಕಾಪಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತವೆ ಅಂತ. ಅಷ್ಟೇ ಅಲ್ಲದೆ ಈ ಜೊರಾಕ್ ಅನ್ನೋ ಕತ್ತಿಗೆ ಎಷ್ಟು ಪವರ್ ಇರುತ್ತೆ ಅಂತಂದ್ರೆ ಒಂದು ಡ್ರ್ಯಾಗನ್ ನ ಬೇಕಾದ್ರೂ ಇದರಿಂದ ಸಾಯಿಸಬಹುದು. ಈ ಕಡೆ ಆಗ್ಲೇ ಡರ್ಸ ಕಳ್ಸಿದ್ನಲ್ಲ ಕತ್ತಿ ತಯಾರು ಮಾಡೋಂತ ಜನರು, ಅವರು ಇವನ ಹತ್ರ ಬಂದು ಹೇಳ್ತಾರೆ, ನಮ್ಗೆ ಎರೋಗನ್ ಸಿಕ್ಲಿಲ್ಲ, ಅವನು ಎಸ್ಕೇಪ್ ಆಗ್ಬಿಟ್ಟ ಅಂತ. ಇದರಿಂದ ಇವನಿಗೆ ಕೋಪ ಬಂದು ಇವರ ಲೀಡರ್ ಅನ್ನ ಸಾಯಿಸಿ ಮಿಕ್ತವ್ರೆಲ್ಲರಿಗೂ ಹೋಗಿ ಅವನನ್ನ ಹುಡುಕಿ ಅಂತ ಹೇಳಿ ಅಲ್ಲಿಂದ ಸೀದಾ ಆರ್ಯ ಹತ್ರ ಬಂದು ಮಾಟ ಮಂತ್ರನ ಯೂಸ್ ಮಾಡಿ ಮಲಗಿರುವಂತ ಎರಗೋನ್ನ ಕನ್ಸ್ನಲ್ಲಿ ಆರ್ಯ ಬಂದು ಅವನಿಗೆ ಹೇಳೋ ರೀತಿ ಮಾಡ್ತಾನೆ, ನನ್ನ ಡರ್ಸ ಬಂಧಿಸಿದಾನೆ, ನನ್ನ ಕಾಪಾಡೋದಕ್ಕೆ ಬಾ ಅಂತ. ನಂತರ ಬ್ರಾಮ್ ಎದ್ದು ನೋಡಿದ್ರೆ ಎರಗೋನ್ ಎಲ್ಲಿಗೂ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾನೆ. ಹಾಗೆ ಅವನಿಗೆ ಗೊತ್ತಾಗುತ್ತೆ ಇವನು ಡರ್ಸ ಇರುವಂತ ಜಾಗಕ್ಕೆ ಹೋಗ್ತಿದ್ದಾನೆ ಅಂತ. ಅದಕ್ಕೆ ಇವನನ್ನ ತಡಿತಿರ್ತಾನೆ, ಹೋಗ್ಬೇಡ, ಇದೆಲ್ಲ ಒಂದು ಟ್ರ್ಯಾಪ್ ಅಷ್ಟೇ, ಇಡೀ ಅಲಿಗೇಶದ ಭವಿಷ್ಯ ನಿನ್ ಕೈಲಿದೆ, ನೀನ್ ಅಲ್ಲಿಗೆ ಹೋದ್ರೆ ಸಾಯಿಸ್ಬಿಡ್ತಾರೆ ಅಂತ. ಆದ್ರೆ ಇವನ್ ಮಾತ್ರ ಇವನ ಮಾತನ್ನೇ ಕೇಳೋದಿಲ್ಲ. ಸಫೀರನ್ ಕೂಡ ಇವನನ್ನು ತಡೆಯೋದಕ್ಕೆ ನೋಡುತ್ತೆ. ಆದ್ರೆ ಇವನು ಸಫೀರಾಗೆ ಆರ್ಡರ್ ಮಾಡಿ ಅಲ್ಲಿಂದ ಡರ್ಸ ಇರುವಂತ ಜಾಗಕ್ಕೆ ಕರ್ಕೊಂಡ್ ಬಂದು ನಾವು ರಾತ್ರಿ ಆಗೋವರೆಗೂ ಕಾಯ್ಬೇಕು ಅಂತ ಹೇಳ್ತಾನೆ. ನಂತರ ರಾತ್ರಿ ಆಗ್ತಿದ್ದಂಗೆನೆ ಸಫೀರನ ಅಲ್ಲೇ ಬಿಟ್ಟು ವೇಷ ಬದಲಾಯಿಸಿಕೊಂಡು ಡರ್ಸ ವಾಸ ಮಾಡ್ತಿರುವಂತ ಕೋಟೆನ ಎಂಟರ್ ಆಗ್ತಾನೆ. ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಒಬ್ಬ ಹುಡುಗ ಎರಗೋನ್ನ ವಾಚ್ ಮಾಡ್ತಿರ್ತಾನೆ. ನಂತರ ಎರಗೋನ್ ಇವನಿಗೆ ಸಫೀರಾ ಇಂದ ಸಿಕ್ಕಿರುವಂತ ಮ್ಯಾಜಿಕ್ ಪವರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಕಷ್ಟಪಟ್ಟು ಆರ್ಯ ಇರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಆದ್ರೆ ಇವಳು ಹೇಳ್ತಿರ್ತಾಳೆ, ಏನಕ್ಕೆ ಇಲ್ಲಿಗೆ ಬಂದೆ, ಹೊಟ್ಟೋಗು ಅಂತ. ಆದ್ರೆ ಅಷ್ಟೊತ್ತಿಗೆ ಇಲ್ಲಿಗೆ ಡರ್ಸ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವನು ಕೂಡ ಮ್ಯಾಜಿಕ್ ಅನ್ನ ಯೂಸ್ ಮಾಡ್ತಾನೆ. ಇನ್ನೇನು ಇವನು ಎರಗೋನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಬ್ರಾಮ್ ಮಧ್ಯ ಬಂದಿದ್ರೆ ಈಟಿ ಇವನಿಗೆ ಚುಚ್ಬಿಡುತ್ತೆ. ಅದಕ್ಕೆ ಎರಗೋನ್ ಆರ್ಯ ಹಾಗೆ ಬ್ರಾಮ್ ನ ಕರ್ಕೊಂಡು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಫೀರನ ಕರೀತಾನೆ. ಅಷ್ಟೊತ್ತಿಗೆ ಸೈನಿಕರು ಇಲ್ಲಿಗೆ ಬಂದ್ಬಿಡ್ತಾರೆ. ಆಗ ಇಲ್ಲಿಗೆ ಎರಗೋನ್ನ ವಾಚ್ ಮಾಡ್ತಿದ್ನಲ್ಲ ಆ ಹುಡುಗ ಬಂದು ಸೈನಿಕರ ಮೇಲೆ ಅಟ್ಯಾಕ್ ಮಾಡ್ತಾ ಇವರನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೇಳ್ತಾನೆ. ಇವರು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಸೇಫ್ ಆಗಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆದ್ರೆ ಬ್ರಾಮ್ ನ ಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ. ಆದ್ರೂ ಕೂಡ ಹೇಳ್ತಾನೆ, ಡರ್ಸನ್ ನೀನು ಸಾಯಿಸ್ಬೇಕು ಅಂತಂದ್ರೆ ಅವನ ಎದೆಯ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಹೇಳಿ ಇವನ ಹತ್ರ ಇರುವಂತ ಜೊರಾಕ್ ಮ್ಯಾಜಿಕಲ್ ಕತ್ತಿನ ಕೊಟ್ಟು ಆದಷ್ಟು ಬೇಗ ನೀನು ವರ್ಡನ್ ಕಡೆಯ ಜನರಿರುವಂತ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇವನು ಸಾಯೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಎರಗೋನ್ ಅದಕ್ಕೆ ಬಿಟ್ಕೊಡ್ತಿರೋದಿಲ್ಲ. ಇವನ ಮ್ಯಾಜಿಕ್ ಇಂದ ಬದುಕಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟೊಂದು ಮ್ಯಾಜಿಕಲ್ ಪವರ್ಸ್ ಗಳು ಇವನ ಹತ್ರ ಇರೋದಿಲ್ಲ. ಇದರಿಂದ ಬ್ರಾಮಿ ಇವನ್ ಮೇಲೆ ಹೆಮ್ಮೆ ಪಡ್ತಾ ಕೊನೆ ಉಸಿರನ್ನ ಎಳಿತಿರ್ಬೇಕಾದ್ರೆ ಸಫೀರಾ ಇವನನ್ನ ಮೇಲೆ ಕುಣಿಸ್ಕೊಂಡು ಒಂದು ರೌಂಡ್ ಅನ್ನ ಹಾಕ್ತಿರುತ್ತೆ. ನಂತರ ನಮ್ಗೆ ಗೊತ್ತಾಗುತ್ತೆ ಈಗ ಬ್ರಾಮ್ ಬದುಕಿಲ್ಲ ಅಂತ. ಆಗ ಸಫೀರಾ ಅವನ ಡೆಡ್ ಬಾಡಿಯ ಸುತ್ತ ಡೈಮಂಡ್ ನ ರೀತಿ ಒಂದು ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡಿ ಅಂತಿಮ ಸಂಸ್ಕಾರವನ್ನ ಮಾಡುತ್ತೆ. ನಂತರ ಇವರು ವರ್ಡನ್ ವಂಶಸ್ಥರು ಇರುವಂತ ಜಾಗದ ಕಡೆಗೆ ಹೋಗ್ತಿರ್ಬೇಕಾದ್ರೆ ಡರ್ಸ ಆರ್ಯ ಮೇಲೆ ಮಾಟ ಮಂತ್ರ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಎರಗೋನ್ ಕೂಡ ಇವಳಿಗೆ ಸಮಾಧಾನ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಇವರ ಸುತ್ತಮುತ್ತ ಯಾರೋ ಇದ್ದಾರೆ ಅಂತ ಇವರಿಗೆ ಗೊತ್ತಾಗಿ ನೋಡಿದ್ರೆ ಡರ್ಸ ಕೋಟೆಲಿ ಇವರನ್ನ ಕಾಪಾಡಿದ್ನಲ್ಲ ಆ ಹುಡುಗ ಇಲ್ಲಿಗೆ ಬಂದಿರ್ತಾನೆ. ಅಂದಂಗೆ ಈ ಹುಡುಗನ ಹೆಸರು ಮೂಟಾಗಂತ. ಇವನು ಹೇಳ್ತಾ ಹೋಗ್ತಾನೆ, ನಾನು ಕೂಡ ತುಂಬಾ ವರ್ಷದಿಂದ ಕಾಯ್ತಿದ್ದೆ ಡ್ರ್ಯಾಗನ್ಸ್ ಗಳು ಹಾಗೆ ರೈಡರ್ಸ್ ಗಳ ಕಾಲ ಮತ್ತೆ ಬರ್ಲಿ, ಈ ಸಾಮ್ರಾಜ್ಯ ಸ್ವತಂತ್ರವಾಗ್ಲಿ ಅಂತ. ಅದಕ್ಕೆ ನಾನ್ ನಿನಗೆ ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ. ಅಷ್ಟೇ ಅಲ್ಲದೆ ವರ್ಡನ್ ಕಡೆಯ ಜನರು ಎಲ್ಲಿದ್ದಾರೆ ಅಂತ ನನ್ಗೆ ಗೊತ್ತು,
ಗೊತ್ತು ಕರ್ಕೊಂಡು ಹೋಗ್ತೀನಿ ಅಂತ. ನಂತರ ಯಾರಾಗೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಒಪ್ಕೊಂಡು ಇವರಿಬ್ರು ಕುದುರೆಲಿ ಹೋಗ್ತಿದ್ರೆ ಸಫೀರಾ ಆರ್ಯನ ಕರ್ಕೊಂಡು ಬರ್ತಿರುತ್ತೆ. ಹೀಗೆ ತುಂಬಾ ಹೊತ್ತು ಟ್ರಾವೆಲ್ ಮಾಡಿದ್ಮೇಲೆ ಕೊನೆಗೂ ವರ್ಡನ್ ಕಡೆಯ ಜನರಿರುವಂತ ಬೆಟ್ಟದ ಹತ್ರ ಬಂದು ತಲುಪ್ತಾರೆ. ಆದ್ರೆ ಡರ್ಸಾ ಕಳಿಸಿರುವಂತ ಜನರು ಕೂಡ ಇಲ್ಲಿಗೆ ಬಂದು ಅಟ್ಯಾಕ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಒಂದು ಸೈನ್ಯನೇ ಇವ್ರ ಹಿಂದೆ ಬರ್ತಿರುತ್ತೆ. ಅದಕ್ಕೆ ಇವರು ನೀರಿನ ಒಳಗಡೆ ಬಂದು ಈಜ್ತಾ ಮತ್ತೊಂದು ಕಡೆಗೆ ಬಂದಾಗ ವರ್ಡನ್ ಕಡೆಯ ಸೈನಿಕರು ಇವರಿಗೆ ಕಾಣಿಸ್ತಾರೆ. ಈ ಕಡೆ ಗ್ಯಾಲ್ಬರ್ಟೋರಿಕ್ಸ್ ಡರ್ಸಾ ಎರಗೋನ್ನ ಹಿಡಿಲಿಲ್ಲ ಅಂತ ಕೋಪ ಮಾಡ್ಕೊಂಡಿರೋದಿಲ್ಲ. ಯಾಕೆಂತಂದ್ರೆ ಎರಗೋನ್ನ ಜೊತೆ ವರ್ಡನ್ ಕಡೆಯ ಜನರು ಎಲ್ಲಿದ್ದಾರೆ ಅಂತ ಇವರಿಗೆ ಗೊತ್ತಾಗಿದೆ. ಅದಕ್ಕೆ ಸೈನ್ಯನ ಕರ್ಕೊಂಡು ಹೋಗು, ಅಲ್ಲಿ ಯಾರು ಉಳಿಬಾರ್ದು, ಎಲ್ಲರನ್ನು ಸಾಯಿಸ್ಬಿಡು ಅಂತ ಡರ್ಸಾಗೆ ಹೇಳ್ತಾನೆ. ಈ ಕಡೆ ವರ್ಡನ್ ಕಡೆಯ ಲೀಡರ್ ಆಗಿರುವಂತ ಅಜಿಹಾದ್ ಬಂದು ಇವನಿಗೆ ಹೇಳ್ತಾನೆ, ನೀನೇ ಡ್ರ್ಯಾಗನ್ ರೈಡರ್ ಅಂತ ನಾವು ನಂಬೇಕು ಅಂತಂದ್ರೆ ನೀನ್ ಡ್ರ್ಯಾಗನ್ ನ ಕರಿ ಅಂತ. ಇವನು ಕೂಡ ಕರೀತಾನೆ. ಎಷ್ಟೋ ವರ್ಷಗಳ ನಂತರ ಡ್ರ್ಯಾಗನ್ ನೋಡಿ ಇವರೆಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ಹಾಗೆ ಆರ್ಯಾಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೇಳ್ತಾನೆ. ನೋಡಿದ್ರೆ ಡರ್ಸಾ ಕಳಿಸಿರುವಂತ ಜನರೆಲ್ಲರೂ ಈ ಕಡೆಗೇನೆ ಬರೋದಕ್ಕೆ ಶುರು ಮಾಡಿರ್ತಾರೆ. ಅದಕ್ಕೆ ಅಜಿಹಾದ್ ಇವನನ್ನ ಕೇಳ್ತಾನೆ, ನೀನ್ ನಮ್ ಜೊತೆ ಇದ್ಯಾ, ನಮ್ಗೆ ಸಹಾಯ ಮಾಡ್ತೀಯಾ ಅಂತ. ಇವನು ಕೂಡ ಹೌದು ಅಂತ ಹೇಳ್ತಾನೆ. ಆದ್ರೆ ಇವನು ಮೂಟಾಗ್ನ ನೋಡಿ ಜೈಲಿಗೆ ಹಾಕಿ ಇವನನ್ನ ಅಂತ ಹೇಳ್ತಿರ್ತಾನೆ. ಯಾಕೆ ಅಂತಂದ್ರೆ ಇವನು ಮೋರ್ಜನ್ ನ ಮಗ ಅಂತ. ಮೋರ್ಜನ್ ಬೇರೆ ಯಾರು ಅಲ್ಲ, ಬ್ರೋಮ್ ನ ಡ್ರ್ಯಾಗನ್ ನ ಸಾಯಿಸಿದ್ನಲ್ಲ ಅವನೇ. ಮೂಟ ಕೂಡ ಅಂತ ತಂದೆ ಬೇಕು ಅಂತ ನಾನೇನು ಬಯಸಿರ್ಲಿಲ್ಲ, ಅವನ್ ಕಂಡ್ರೆ ನನಗೂ ಇಷ್ಟ ಇರ್ಲಿಲ್ಲ ಅಂತ ಹೇಳಿದ್ರು ಕೂಡ ಇವನನ್ನ ಜೈಲಿಗೆ ಹಾಕ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಡರ್ಸಾ ಒಂದು ದೊಡ್ಡ ಆರ್ಮಿನ ರೆಡಿ ಮಾಡ್ಕೋತಿರ್ತಾನೆ. ಎರಾಗೋನ್ ಹಾಗೆ ಅವನ ಡ್ರ್ಯಾಗನ್ ಜೊತೆ ವರ್ಡನ್ ನ ಕಡೆಗೆ ಎಲ್ಲಾ ಜನರನ್ನ ಸಾಯಿಸೋದಕ್ಕೆ ಅಂತ. ನಂತರ ಎರಾಗೋನ್ ಒಂದು ರೂಮ್ ನಲ್ಲಿ ಇರ್ಬೇಕಾದ್ರೆ ಆಗ ಇಲ್ಲಿಗೆ ಅಜಿಹಾದ್ ನ ಮಗಳು ಬಂದು ನನ್ ತಂದೆ ಕರಿತಿದ್ದಾರೆ ಅಂತ ಕರ್ಕೊಂಡ್ ಬರ್ತಾಳೆ. ಯಾವಾಗ ಇವನು ಕೂಡ ಜನರಿರುವಂತ ಜಾಗಕ್ಕೆ ಬರ್ತಾನೋ ಆಗ ಇವನಿಗೆ ಗೊತ್ತಾಗ್ತಾ ಹೋಗುತ್ತೆ ಯಾವಾಗಿಂದ ಗ್ಯಾಲ್ಬರ್ಟೋರಿಕ್ಸ್ ಎಲ್ಲಾ ರೈಡರ್ಸ್ ಗಳನ್ನ ಹಾಗೆ ಎಲ್ಲಾ ಡ್ರ್ಯಾಗನ್ಸ್ ಗಳನ್ನ ಸಾಯಿಸಿ ರಾಜನಾದ್ನೋ ಅವಾಗಿಂದನು ಕೂಡ ಈ ಜನರೆಲ್ಲರೂ ಎರಾಗೋನ್ಗೋಸ್ಕರ ಕಾಯ್ತಿದ್ರು ಅಂತ. ಆದ್ರೆ ಅಜಿಹಾದ್ಗೆ ಹಾಗೆ ಇಲ್ಲಿರುವಂತ ಜನರಿಗೆಲ್ಲರಿಗೂ ಸ್ವಲ್ಪ ಡೌಟ್ ಇರುತ್ತೆ, ಇಷ್ಟೊಂದು ಚಿಕ್ಕ ಹುಡುಗ ಗ್ಯಾಲ್ಬರ್ಟೋರಿಕ್ಸ್ ನ ವಿರುದ್ಧ ಯುದ್ಧ ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ. ನಂತರ ಯುದ್ಧಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಎರಾಗೋನ್ನ ಕರ್ಕೊಂಡು ಬಂದು ಇವನ್ಗೋಸ್ಕರ ಮಾಡಿರುವಂತ ಒಂದು ಕವಚನ ತೋರಿಸ್ತಾರೆ. ಅದೇ ಸಮಯಕ್ಕೆ ಕಂಪ್ಲೀಟ್ ಆಗಿ ರಿಕವರ್ ಆಗಿ ಹೆಲ್ದಿ ಆಗಿರುವಂತ ಆರ್ಯ ಇಲ್ಲಿಗೆ ಬಂದಿರೋದನ್ನ ನೋಡಿ ಇವನ್ಗಂತೂ ತುಂಬಾನೇ ಖುಷಿ ಆಗುತ್ತೆ. ಒಂದು ಕಡೆ ವರ್ಡನ್ ಕಡೆಯ ಜನರು ಯುದ್ಧಕ್ಕೋಸ್ಕರ ಎಲ್ಲಾ ರೆಡಿನೂ ಮಾಡ್ಕೊಳ್ತಿದ್ರೆ, ಇನ್ನೊಂದು ಕಡೆ ಆರ್ಯ ಎರಾಗೋನ್ಗೆ ತೋರಿಸ್ತಾಳೆ. ಇಲ್ಲಿರುವಂತ ಜನರು ಸಫೀರಾಗೂ ಕೂಡ ಒಂದು ಕವಚನ ರೆಡಿ ಮಾಡಿರ್ತಾರೆ. ಗೊತ್ತಾ ಯಾರ್ ಬರ್ತಿ? ನನ್ ಸ್ಕಿನ್ದು ಇದು ಹೊಸತರಂತೆ ಬ್ರೈಟ್ ದಿನ ಗ್ಲೋ ಅಂಡ್ ಲವ್ಲಿ ರಿನ್ಯೂ ಬ್ರೈಟ್ ನೊಂದಿಗೆ. ಇದರ 10 mg ವಿಟಮಿನ್ ಬೂಸ್ಟರ್ ಒಳಗಿಂದ ಹೊರತರುತ್ತದೆ 2000 ಹೊಸ ಸ್ಕಿನ್ ಸೆಲ್ಸ್. ಹೊಸತರಂತೆ ಬ್ರೈಟ್ ತ್ವಚೆ. ಈಗ ದಿನ ಹೇಳಿ ಹ್ಯಾಪಿ ಬರ್ತ್ಡೇ ಡಿಯರ್ ಸ್ಕಿನ್, ಗ್ಲೋ ಅಂಡ್ ಲವ್ಲಿ ರಿನ್ಯೂ ಬ್ರೈಟ್. ನಂತರ ರಾತ್ರಿ ಆಗೋಷ್ಟರಲ್ಲಿ ಎಲ್ಲಾ ತಯಾರನ್ನು ಮಾಡ್ಕೊಂಡು ಇವರು ನಿಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಗ್ಯಾಲ್ಬರ್ಟೋರಿಕ್ಸ್ ನ ಆರ್ಮಿ ಸೀದಾ ಬೆಟ್ಟನ ಹೊಡ್ಕೊಂಡು ಒಳಗಡೆ ಬಂದು ಇವ್ರ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಇದನ್ನ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ತಿರುವಂತ ಎರಾಗೋನ್ ಹತ್ರ ಸಫೀರಾ ಬಂದು ಹೇಳ್ತಾ ಹೋಗುತ್ತೆ, ಏನು ಹೆದರ್ಕೊಳ್ಬೇಡ, ನಾವಿಬ್ರು ಜೊತೆಲಿದ್ದೀವಿ ಅಂತಂದ್ರೆ ನಮ್ಮ ವಿರುದ್ಧ ನಿಂತಿರೋರು ಹೆದರ್ಕೊಳ್ಬೇಕು ಅಂತ. ನಂತರ ಇವರಿಬ್ರು ಕೂಡ ರೆಡಿ ಆಗಿ ತುಂಬಾ ಧೈರ್ಯದಿಂದ ಯುದ್ಧ ಭೂಮಿಗೆ ಬಂದು ಸಫೀರಾ ಗ್ಯಾಲ್ಬರ್ಟೋರಿಕ್ಸ್ ನ ಆರ್ಮಿಯ ಮೇಲೆ ಬೆಂಕಿನ ಹಾಕ್ತಿರುತ್ತೆ. ಹೀಗೆ ಒಂದು ದೊಡ್ಡ ಯುದ್ಧ ನಡೀತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜೈಲಿಗೆ ಹಾಕಿರುವಂತ ಮುಟ್ಟಾ ಕೂಡ ಹೊರಗಡೆ ಬಂದು ಫೈಟ್ ಅನ್ನ ಮಾಡ್ತಾ ವರ್ಡನ್ ಕಡೆಯ ಜನರಿಗೆ ಸಹಾಯ ಮಾಡ್ತಿರ್ತಾನೆ. ಆದ್ರೆ ಇವರೆಲ್ಲರೂ ಯುದ್ಧ ಮಾಡೋದಕ್ಕೆ ಎಷ್ಟೇ ಕಷ್ಟ ಪಡ್ತಿದ್ರು ಕೂಡ ಅದೇ ಸಮಯಕ್ಕೆ ಮತ್ತಷ್ಟು ಸಾವಿರಾರು ಸೈನಿಕರನ್ನ ಕರ್ಕೊಂಡು ಡರ್ಸಾ ಇಲ್ಲಿಗೆ ಬರ್ತಾನೆ. ಅಷ್ಟೇ ಅಲ್ಲದೆ ಬ್ಲಾಕ್ ಮ್ಯಾಜಿಕ್ ಅನ್ನು ಯೂಸ್ ಮಾಡ್ಕೊಂಡು ಒಂದು ದೊಡ್ಡ ಡ್ರ್ಯಾಗನ್ ಅನ್ನ ಕ್ರಿಯೇಟ್ ಮಾಡಿ ಅದರ ಸಹಾಯದಿಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿದಂತ ಎರಾಗೋನ್ ಹಾಗೆ ಸಫೀರಾ ಬಂದು ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವನಂತೂ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಬ್ರಾಮ್ ಕೊಟ್ಟಿರುವಂತ ಮ್ಯಾಜಿಕಲ್ ಕತ್ತಿಯ ಸಹಾಯದಿಂದ ಅಟ್ಯಾಕ್ ಮಾಡ್ತಿದ್ರು ಕೂಡ ಸೋಲ್ಸೋದಕ್ಕಾಗ್ತಿರೋದಿಲ್ಲ. ಹೀಗೆ ಭಯಂಕರವಾಗಿ ಫೈಟ್ ಅನ್ನ ಮಾಡ್ತಾ ಮಾಡ್ತಾ ಡರ್ಸಾನ ಡ್ರ್ಯಾಗನ್ ಸಫೀರಾ ಮೇಲೆ ಅಟ್ಯಾಕ್ ಮಾಡಿ ತುಂಬಾನೇ ಏಟ್ಗಳನ್ನ ಮಾಡ್ಬಿಡುತ್ತೆ. ಇದರಿಂದ ಸಫೀರಾಗೆ ಹಾರೋದಕ್ಕಾಗದೆ ಇನ್ನೇನು ಅನ್ಕಾನ್ಶಿಯಸ್ ಆಗೋದ್ರಲ್ಲಿರುತ್ತೆ. ಇದು ಎರಾಗೋನ್ಗೂ ಕೂಡ ಗೊತ್ತಾಗಿ ಅದು ಅನ್ಕಾನ್ಶಿಯಸ್ ಆಗೋಷ್ಟರಲ್ಲಿ ಸೀದಾ ಡರ್ಸಾ ಹತ್ರ ಬಂದು ಮ್ಯಾಜಿಕಲ್ ಕತ್ತಿಯಿಂದ ಇವನ ಎದೆಗೆ ಚುಚ್ಚುತ್ತಿದ್ದಂಗೆನೆ ಇವನು ಸಂಪೂರ್ಣವಾಗಿ ನಾಶ ಆಗೋಗ್ತಾನೆ. ಆಗ ಬೆಳ್ತಿರುವಂತ ಎರಾಗೋನ್ನ ಸೇಫ್ ಆಗಿ ಕೆಳಗಡೆ ಕರ್ಕೊಂಡ್ ಬಂದು ಸಫೀರಾ ಅನ್ಕಾನ್ಶಿಯಸ್ ಆಗೋಗುತ್ತೆ. ಅಷ್ಟಲ್ಲದೆ ಸಾಯುವಂತ ಸ್ಥಿತಿಗೆ ಇದು ಬಂದು ತಲುಪಿಟ್ಟಿರುತ್ತೆ. ಅದಕ್ಕೆ ಇವನು ಈ ಸಲ ಬಿಟ್ಕೊಡ್ಬಾರ್ದು ಅಂತ ಇವನ ಒಳಗಡೆ ಇರುವಂತ ಎಲ್ಲಾ ಮ್ಯಾಜಿಕಲ್ ಶಕ್ತಿನ ಯೂಸ್ ಮಾಡ್ಕೊಂಡು ಸಫೀರನ ಬದುಕಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಈ ರೀತಿ ಮಾಡಿದ್ರಿಂದ ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ತಪ್ಪಿಡ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಆರ್ಯ ಹಾಗೆ ವರ್ಡನ್ ಕಡೆಯ ಜನರು ನೋಡ್ತಾರೆ. ಇಷ್ಟೊತ್ತಿಗೆ ಇವರು ಕೂಡ ಗ್ಯಾಲ್ಬರ್ಟೋರಿಕ್ಸ್ ನ ಸೈನಿಕರನ್ನೆಲ್ಲರನ್ನು ಸಾಯಿಸ್ಬಿಟ್ಟಿರ್ತಾರೆ. ಅಂದ್ರೆ ಯುದ್ಧದಲ್ಲಿ ಇವರು ಗೆದ್ರು ಅಂತ. ನಂತರ ಮಾರನೇ ದಿನ ಎರಾಗೋನ್ಗೆ ಎಚ್ಚರ ಆದಾಗ ನೋಡಿದ್ರೆ ಇವ್ರ ಮುಂದೆ ಮೂಟಾಗಿರ್ತಾನೆ. ಸಫೀರಾ ಎಲ್ಲಿ ಅಂತ ಕೇಳ್ತಿದ್ದಂಗೆನೆ ಅದೇ ಸಮಯಕ್ಕೆ ಸಫೀರಾ ಇಲ್ಲಿಗೆ ಬರುತ್ತೆ. ಅಂದ್ರೆ ಇವನು ಮಾಡ್ದಂತ ಮ್ಯಾಜಿಕ್ ವರ್ಕ್ ಆಯ್ತು, ಇವನು ಸಫೀರಾ ಪ್ರಾಣನ ಕಾಪಾಡ್ದ ಅಂತ. ಅಷ್ಟಲ್ಲದೆ ಮತ್ತೊಂದು ಖುಷಿಯಾದ ವಿಷಯ ಏನು ಅಂತಂದ್ರೆ ಮೂಟಾಗ್ ವರ್ಡನ್ ಕಡೆಯ ಜನರ ಪರವಾಗಿ ಫೈಟ್ ಮಾಡಿದ್ನಲ್ಲ, ಆದ್ರಿಂದ ವರ್ಡನ್ ಕಡೆಯ ಜನರು ಇವನನ್ನ ಒಪ್ಕೊಂಡಿರ್ತಾರೆ.
ಇದಾದ್ಮೇಲೆ ಇವನು ಆರ್ಯನ ನೋಡ್ಬೇಕು ಅಂತ ಅಲ್ಲಿಂದ ಆರ್ಯ ಹತ್ರ ಬರ್ತಾನೆ. ಆಕ್ಚುಲಿ ಇವಳು ಒಂದು ಕೆಲಸದ ಮೇಲೆ ಬೇರೆ ಕಡೆಗೆ ಹೋಗ್ತಿರ್ತಾಳೆ. ಇಲ್ಲಿ ಇವನು ಇವಳ ಜೊತೆ ಮಾತಾಡ್ತಿರೋದನ್ನ ನೋಡ್ತಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇವನು ಇವಳನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದಾನೆ ಅಂತ. ಹಾಗೆ ಇವಳು ಕೂಡ ಹೆರಗೋನ್ ನಮ್ಮ ಜನರನ್ನ ಕಾಪಾಡಿದಾನೆ, ನಮ್ಮ ಸಾಮ್ರಾಜ್ಯನ ಕಾಪಾಡ್ತಾನೆ ಅಂತ ತುಂಬಾನೇ ಸಂತೋಷವಾಗಿರ್ತಾಳೆ. ಇವಳು ಈಗ ಒಂದು ಅರ್ಜೆಂಟ್ ಆಗಿರುವಂತ ಕೆಲಸದ ಮೇಲೆ ಹೋಗ್ಲೇಬೇಕಾಗಿರೋದ್ರಿಂದ ಇಬ್ರು ಕೂಡ ಮುಂದೊಂದು ದಿನ ಮೀಟ್ ಮಾಡೋಣ ಅಂತ ಹೇಳಿ ಇವರಿವರ ದಾರಿಲಿ ಹೋಗ್ತಾರೆ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ತೋರಿಸ್ತಾರೆ ಗ್ಯಾಲ್ಬೋಟೋರಿಸ್ ಕೂಡ ಇವನ ಡ್ರ್ಯಾಗನ್ ಜೊತೆ ರೆಡಿ ಆಗ್ತಾ ಇರ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಅಂದ್ರೆ ಪಾರ್ಟ್ 2 ಬರುತ್ತೆ ಅಂತ ಹಿಂಟ್ ಕೊಟ್ಟಿದ್ದಾರೆ. ಆದ್ರೆ ಮೂವಿ ರಿಲೀಸ್ ಆಗಿ ತುಂಬಾ ವರ್ಷಗಳು ಕಳೆದ್ಬಿಟ್ಟಿದ್ದಾವೆ, ಪಾರ್ಟ್ 2 ಬಂದಿಲ್ಲ. ಹೇಳ್ಬೇಕು ಅಂತಂದ್ರೆ ಈ ಮೂವಿನ ರೀಬೂಟ್ ಮಾಡಿ ಹೊಸ ಮೂವಿಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದಾರೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಯಾರೋಗನ್ನ ಚಿಕ್ಕಪ್ಪನ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ.